ಕೃಷಿ ವಿಜ್ಞಾನಿ ರೈತನ ಮನೆ ಬಾಗಿಲಿಗೆ ತಲುಪಬೇಕು. ರೈತರು ಸಮಸ್ಯೆಗಳನ್ನು ಹೊತ್ತು ನಮ್ಮನ್ನು ಹುಡುಕಿಕೊಂಡು ಬರಬೇಕಾದ ಪರಿಸ್ಥಿತಿ ಬರಬಾರದು. ವಿಶ್ವವಿದ್ಯಾಲಯವೇ ರೈತರ ಬಳಿಗೆ ತೆರಳಿ ಪರಿಹಾರ ನೀಡುವ ವ್ಯವಸ್ಥೆಯನ್ನ ರೂಪಿಸಲಾಗುತ್ತದೆ. ರೈತ ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಹಾಗೂ ಬೆಲೆ ಸಿಗುವಂತಾಗಲು ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಮುಂದಿನ 6 ತಿಂಗಳಲ್ಲಿ ಸಹ್ಯಾದ್ರಿ ಕೃಷಿ ಒನ್ ಹೋಬಳಿ ಮಟ್ಟದಲ್ಲಿ ಪ್ರಾರಂಭಿಸಿ ದೇಶದ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಂಸ್ಥೆಯ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕೃಷಿ ಪದವೀಧರರನ್ನ ನೇಮಿಸಿ ತಂತ್ರಜ್ಞಾನವನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ನಾನು ಈ ದಿನ ಅಧಿಕಾರವನ್ನ ಸ್ವೀಕರಿಸುತ್ತಿರುವುದಾಗಿ ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಕುಲಪತಿ ಡಾಕ್ಟರ್ MV ಧನಂಜಯ್ ಕುಮಾರ್ ತಿಳಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ನಡೆದ ಅಧಿಕಾರಿಗಳ ಸಭೆಯಲ್ಲಿ ವಿಶ್ವವಿದ್ಯಾಲಯದ ಭವಿಷ್ಯದ ಕಾರ್ಯಯೋಜನೆ ಕುರಿತು ಮಹತ್ವದ ದಿಕ್ಕು ನಿರ್ದೇಶನ ನೀಡಿದರು. ಕುಲಪತಿಗಳ ಕಾರ್ಯಾಲಯದಲ್ಲಿ ಗಮನ ಸೆಳೆದ ವಿಶೇಷ ಪೂಜೆಯ ಸ್ಥಳದಲ್ಲಿ ಫೋಟೋಗಳ ಜೊತೆ ಪೆನ್ನು ಹಾಗೂ ಸೀಲುಗಳು ಇದ್ದದ್ದು ಕಂಡುಬಂದಿತ್ತು. ವಿಶ್ವವಿದ್ಯಾಲಯದ ಒಳಭಾಗದಲ್ಲಿರುವ ವಿಘ್ನ ವಿನಾಯಕನಿಗೆ ಕುಟುಂಬ ಸಮೇತರಾಗಿ ಪೂಜೆಯನ್ನ ಸಲ್ಲಿಸಿದ ನಂತರ ವಿಶ್ವವಿದ್ಯಾಲಯದ ಕುಲಸಚಿವರು, ವಿಭಾಗಗಳ ಅಧಿಕಾರಿಗಳು, ಪ್ರಾಧ್ಯಾಪಕರು, ಸಿಬ್ಬಂದಿಗಳು ಹಾಗೂ ರೈತರ ಮುಖಂಡರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕುಲಪತಿಗಳಿಗೆ ಶುಭ ಕೋರಿದರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಕುಲಪತಿ ಡಾಕ್ಟರ್ MV ಧನಂಜಯ್, ನಾನು ಡಾಕ್ಟರ್ ಧನಂಜಯ್ MV ಅಂತ ಭಾರತೀಯ ಕೃಷಿ ಸೇವೆಯಲ್ಲಿ ಕಳೆದ 30 ವರ್ಷ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಏನು ನನ್ನ ದೇಶ ಮಟ್ಟದಲ್ಲಿ ಅನುಭವ ಕೃಷಿ ಕ್ಷೇತ್ರದಲ್ಲಿದೆ, ಆ ಒಂದು ಅನುಭವವನ್ನು ಈ ಭಾಗದ ರೈತರು, ರೈತಾಪಿ ಸಂಬಂಧಿತ ಎಲ್ಲ ಜನರ ಒಂದು ಅಭಿವೃದ್ಧಿಗಾಗಿ ಇವತ್ತು ನಾನು 17/7/2026 ಶುಕ್ರವಾರ 2:00 ಏನು ಇವತ್ತು ಅಧಿಕಾರ ಸ್ವೀಕರಿಸಿದ್ದೀನಿ. ಈ ನಿಟ್ಟಿನಲ್ಲಿ ಒಂದು ನಿಮ್ಮ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ಒಂದು ಏನು ಸಂಬಂಧಪಟ್ಟ ಎಲ್ಲರಿಗೂ, ರೈತರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಕೃಷಿ ಕ್ಷೇತ್ರ ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳಿಗೆ ನಾನು ಒಂದು ಸಂದೇಶ ಕೊಡೋಕೆ ಬೆಳೆಸ್ತೀನಿ. ಇವತ್ತು ಭಾಳ ಕಷ್ಟ ಕಂಡೀಷನ್ ಇರತಕ್ಕಂಥದ್ದು ಕೃಷಿ ಕ್ಷೇತ್ರ. ವಿಜ್ಞಾನಿಗಳು ತಂತ್ರಜ್ಞಾನ ಡೆವಲಪ್ ಮಾಡ್ತಾರೆ, ಅಧಿಕಾರಿಗಳು ಆ ತಂತ್ರಜ್ಞಾನಗಳನ್ನು ಪ್ರತಿಯೊಂದು ರೈತ ಕುಟುಂಬಕ್ಕೆ ತಲುಪಿಸೋ ವ್ಯವಸ್ಥೆಗಾಗಿನೇ ಅನೇಕ ಇಲಾಖೆಗಳಿದ್ದಾವೆ. ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಇನ್ನು ಬೇರೆ ಬೇರೆ ಪಶುಸಂಗೋಪನೆ ಇರ್ಬೋದು. ಸೊ ಎಲ್ಲ ಕೃಷಿ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ. ಏನಾಗ್ತಿದೆ, ವಿಜ್ಞಾನಿಗಳು ಏನು ತಂತ್ರಜ್ಞಾನಗಳು ಮಾಡಿರ್ತಾರೆ ಅವು ನಿರೀಕ್ಷಿತ ಪ್ರಮಾಣದಲ್ಲಿ ಎಫೆಕ್ಟಿವ್ ಆಗಿ ರೈತರಿಗೆ ತಲುಪ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಇವತ್ತು ಅಧಿಕಾರ ಸ್ವೀಕರಿಸಿದ್ದೀನಿ. ಇದ್ರ ಮುಖಾಂತರ ನಾನು ಇಡೀ ರಾಜ್ಯದ ಈ ಒಂದು ಸಂದೇಶ ಇವನು ಬೇರೆ ಭಾಗದ ಎಲ್ಲ ಕೃಷಿ ಸಂಬಂಧಪಟ್ಟ ಸಂಸ್ಥೆಗಳಿಗೆ, ಅಧಿಕಾರಿಗಳಿಗೆ ಮತ್ತೆ ರೈತರಿಗೆ ತಲುಪಿಸೋ ಉದ್ದೇಶ ಇದೆ. ನಾನು ಮುಂದಿನ 6 ತಿಂಗಳಲ್ಲಿ ಸಹ್ಯಾದ್ರಿ ಕೃಷಿ ಒನ್ ಅನ್ನೋದನ್ನ ಹೋಬಳಿ ಮಟ್ಟದಲ್ಲಿ ಪ್ರಾರಂಭಿಸಿ ದೇಶದ, ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳಿರ್ಬೋದು, ಕೃಷಿ ಸಂಸ್ಥೆಗಳಿರ್ಬೋದು, ಅದರ ತಂತ್ರಜ್ಞಾನಗಳನ್ನು, ಕೃಷಿ ಪದವೀಧರರನ್ನ ಒಂದು ಹೋಬಳಿಗೆ ನೇಮಿಸಿಬಿಟ್ಟು ಆ ಒಂದು ಪ್ರಾಜೆಕ್ಟ್ ಮುಖಾಂತರ ಸೊ ರೈತರಿಗೆ ಮನೆ ಬಾಗಿಲಿಗೆ ಆಗದಿದ್ರು ಕ್ಷೇತ್ರ ಹತ್ತಿರಕ್ಕಾಗಿ ಇವೆಲ್ಲ ತಂತ್ರಜ್ಞಾನಗಳನ್ನು ತಲುಪಿಸೋ ನಿಟ್ಟಿನಲ್ಲಿ ಒಂದು 20-50 ಕೋಟಿ ರೂಪಾಯಿ ಬಡ್ಜೆಟ್ ಪ್ರಾಜೆಕ್ಟ್ ಅನ್ನ ಮಾಡಿ RKVನಲ್ಲಿ ಮಾಡಿ ಅದನ್ನ ಅನುದಾನ ಪಡೆದುಬಿಟ್ಟು ನಾವು ರೈತರ ಹತ್ರ ಹೋಗ್ಬೇಕು. ರೈತರು ಹುಡ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡಂಥದ್ದಾಗಬಾರ್ದು. ಆಮೇಲೆ ರೈತರಿಗೆ ಸೂಕ್ತ ಮಾರ್ಗದರ್ಶನವನ್ನ ಕೃಷಿ ಪದವೀಧರರು, ತೋಟಗಾರಿಕೆ ಪದವೀಧರರ ಮುಖಾಂತರ ತಲುಪಿಸ್ಬೇಕು. ಈ ತಂತ್ರಜ್ಞಾನಗಳನ್ನು ತಲುಪಿಸೋ ನಿಟ್ಟಿನಲ್ಲಿ ನಾನೇನು ಹೇಳಿದೆ, ಸಹ್ಯಾದ್ರಿ ಕೃಷಿ ಒನ್ ಅನ್ನೋ ಒಂದು ಸೇಲ್ಸ್ ಪಾಯಿಂಟ್ಸ್, ಮಾರಾಟ ಘಟಕ, ಅವುಗಳನ್ನು ನಾನು ಹೋಬಳಿ ಮಟ್ಟದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಹೊಸ ಚಿಂತನೆಯೊಂದಿಗೆ ಇವತ್ತು ನಾನು ಅಧಿಕಾರ ಸ್ವೀಕರಿಸಿದ್ದೀನಿ. ನಮ್ಮ ಕೆಳದಿಯ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಇರುವಂತಹ ಸ್ಥಳೀಯ ರೈತರು ಬಹಳಷ್ಟು ಸಮಸ್ಯೆಗಳಲ್ಲೇ ಇನ್ನು ಯೂನಿವರ್ಸಿಟಿ ಅಂತ ತೆಗೆದ ವಿಶ್ವವಿದ್ಯಾಲಯ. ಯಾಕೆ ಹೇಳ್ತೀನಿ ಹೇಳಿದ್ರೆ, ನಿಗದಿತವಾದಂಥ ಸ್ಥಳವನ್ನ ಯೂನಿವರ್ಸಿಟಿಗೆ ಕೊಟ್ಟರು ಸಹ ರೈತರ ಮೇಲೆ ಇತ್ತೀಚಿನ ದಿನಗಳಲ್ಲಿ ದಬ್ಬಾಳಿಕೆಗಳು ನಡೀತಾ ಇರುವಂಥದ್ದು ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಹಿಂದಿನಿಂದ ಉಪಯೋಗಿಸ್ಕೊಂಡು ಬಂದಂಥ ಹೊಲ ಗದ್ದೆಗಳನ್ನು ಬಿಡಿ ಎನ್ನುವಂಥ ಮಾತುಗಳು ಬರ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ನೇರವಾಗಿ ಇರುವಂಥ ಪ್ರಶ್ನೆ ಏನು ಹೇಳ್ತಾರೆ, ಹೇಗೆ ಬಗೆ ಸರ್ಕಾರಕ್ಕೆ ಬರೀ ಈ
ವಿಶ್ವವಿದ್ಯಾಲಯ ಸಂಬಂಧಪಟ್ಟಂತಲ್ಲ, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಕ್ ಹೋದಾಗ ಈ ಸಂಘರ್ಷ ಸಹಜ ಹಾಗೂ ನಿರಂತರ ಕಂಡು ಬರ್ತಕ್ಕಂಥ ಒಂದು ಪ್ರಕ್ರಿಯೆ. ಆದರೆ ನಾವು ಅವರು ಬಹಳ ತಲೆಮಾರಿನಿಂದ ಏನು ಉಳಿಸ್ಕೊಂಡು ಬಂದಂಥ ಜಮೀನನ್ನ ಈ ಸಂಸ್ಥೆ ಒಂದು ಬರಲಿ ಅನ್ನೋ ಉದ್ದೇಶಕ್ಕೆ ಏನು ಕೊಟ್ಟಿದ್ದಾರೆ. ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಭೂಮಿಗೆ ಬೆಲೆ ಬಂದಿರೋದ್ರಿಂದ, ಆಮೇಲೆ ಇನ್ನೂ ಅನೇಕ ವಿಷಯಗಳನ್ನು ಇಟ್ಕೊಂಡು ಇವು ಮತ್ತೆ ನಾವು ಅದನ್ನ ಭೂಮಿನ ವಾಪಸ್ ಪಡ್ಕೊಳ್ಳೋ ಒಂದು ಚಿಂತನೆ ಇರೋದು ಏನು ತಪ್ಪಾದಂಥ ವಿಷಯ ಏನಲ್ಲ. ಸೊ ಆದರೆ ನಾವು ರೈತರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಮೋಸ್ಟ್ಲಿ ನಮ್ಮ ಸಂಸ್ಥೆಯಲ್ಲೇ ನಾವು ನೋಡಿದಾಗ ಆ ಒಂದು ರೈತರ ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡುವಂಥ ವಿಷಯ ಇರ್ಬೋದು. ಈ ಥರ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಮಾಡಿ ಅವರನ್ನ ಗಣನೆಗೆ ತಗೊಂಡು ಪರಿಗಣನೆಗೆ ತಗೊಂಡು ಅವರ ಶ್ರೇಯಸ್ಸಿಗೆ ಅಭಿವೃದ್ಧಿಗಾಗಿ ವಿಶೇಷ ಪ್ರಾಜೆಕ್ಟ್ಗಳನ್ನು ಮಾಡಿ, ಸೊ ಒಂದಿಷ್ಟು ವಿಶ್ವವಿದ್ಯಾಲಯ ಜೊತೆಗೆ ಒಂದು ಉತ್ತಮ ಸಂಬಂಧವನ್ನ ನಾವು ಸೇರ್ಕೊಂಡು ಏನು ರೂಪಿಸಿದ್ದೆ ಆದರೆ ಈ ಥರ ಒಂದು ರೈತರ ಮನಸ್ಸಲ್ಲಿರ್ತಕ್ಕಂಥ ದುವಿಧಗಳಿಗೆ ನಾವು ಪರಿಹಾರ ಕೊಡ್ಬೋದು ಅಂತ ನಾನು ಹೇಳಿ ಬಯಸ್ತೇನೆ. ಅವರ ಅಭಿವೃದ್ಧಿಪಡಿಸಿ ಕೃಷಿ ಅಭಿವೃದ್ಧಿ ಏನೇನು ಯೋಜನೆ ಹಾಕೊಂಡಿದ್ದಾರೆ? ನನಗಿರೋ ಅನುಭವದಲ್ಲಿ ಸಾಂಪ್ರದಾಯಿಕ ಕೃಷಿಗಳಂತ ಏನು ರಾಗಿ, ಜೋಳ ಮತ್ತೆ ಭತ್ತ ಇತರೆ ಅವು ಬೆಳೆಗಳಿಂದ ರೈತರಿಗೆ ನಿಜವಾಗಿಯೂ ಆರ್ಥಿಕವಾಗಿ ಲಾಭ ಆಗ್ತಾ ಇಲ್ಲ. ಎಲ್ಲ ಖರ್ಚು ತೆಗೆದ್ರೆ ಒಂದು ಎಕರೆಗೆ ಒಂದು 30,000 40,000 ರೂಪಾಯಿ ಸಿಗ್ಲಿಕ್ಕೆ ಅಷ್ಟೇ ಸಾಧ್ಯ. ಇತ್ತೀಚೆಗೆ ಏನಾಗಿದೆ, ಎಲ್ಲ ಬೇರೆ ಕುಟುಂಬಗಳು ಹೊಡೆದು 2 ಎಕರೆ 3 ಎಕರೆ ಏನು ಆಸ್ತಿಯನ್ನು ಹೊಂದ್ಕೊಂಡಿದ್ದಾರೆ. ಆ ಬರ್ತಕ್ಕಂಥ 75,000-80,000 ರೂಪಾಯಿದಲ್ಲಿ ಅವ್ರ ಜೀವನ ನಡೆಸ್ಕೊಂಡು ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಆರೋಗ್ಯ ಕೊಟ್ಟು ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಅಲ್ಲದೆ ತೋಟಗಾರಿಕೆಗೆ ಸಂಬಂಧಪಟ್ಟದ್ದು ಸಹಿತ ಬಹಳಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಏನು ಸಾಂಪ್ರದಾಯಿಕ ಬೆಳೆಗಳಿದಾವೆ ಅದ್ರ ಜೊತೆಗೆ ಲಾಭದಾಯಕವಾಗಿರ್ತಕ್ಕಂಥ ಯಾವುದೇ ಒಂದು ತೋಟಗಾರಿಕೆ ಬೆಳೆದ್ರು ಯಾವುದೇ ಇತರೆ ಕೃಷಿ ಬೆಳೆಗಳು ಕಂಪೇರ್ ಮಾಡಿದ್ರೆ ಲಾಭದಾಯಕವಾಗಿದೆ ಅನ್ನೋದು ನನ್ನ ಅನುಭವದ ಕಂಡು ಬಂದಿರ್ತಂಥದ್ದು. ಸೊ ರೈತರ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಉತ್ತಮ ಏನೋ ತೋಟಗಾರಿಕೆ ಬೆಳೆಗಳನ್ನ ಪರಿಚಯ ಆಗಿದೆ, ಬಟ್ ದೊಡ್ಡ ಪ್ರಮಾಣದಲ್ಲಿ ಅದನ್ನು ನಾವು ಇವನ್ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಚಿಂತನೆ ನಡೆದಿದೆ. ಕೃಷಿ ಸಂಬಂಧಪಟ್ಟ ಏರಿಯಾವನ್ನ ನಾವು ತೋಟಗಾರಿಕೆಗೆ ಸ್ವಲ್ಪ ನಾವು ಜಾಸ್ತಿ ಮಾಡೋದ್ರಿಂದ ರೈತರ ಇವತ್ತಿನೇನು ಆರ್ಥಿಕ ಮುಗ್ಗಟ್ಟಿದೆ ಅದಕ್ಕೆ ಪರಿಹಾರ ಕಂಡುಹಿಡಲಿಕ್ಕೆ ಅವಕಾಶ ಇದೆ. ಆಮೇಲೆ ತೋಟಗಾರಿಕೆ ಮತ್ತು ಕೃಷಿಯಲ್ಲಿ ಬರೀ ನಾವು ಬೆಳೆದು ಮಾರಾಟ ಮಾಡೋದ್ರ ಜೊತೆಗೆ ಮೌಲ್ಯವರ್ಧನೆಗೆ ಜಾಸ್ತಿ ಫೋಕಸ್ ಕೊಡಬೇಕು. ಅದ್ರಲ್ಲಿ ನಾನೇ ವಿಶೇಷವಾದ ನಂದೇ ಆದ ಒಂದು ಸೇವೆ ಮಾಡಿದ್ದೀನಿ. ಈ ಭಾಗದಲ್ಲಿ ಬರೀ ರೈತರು ರಾಗಿ ಬೆಳೆದು ರಾಗಿ ಮಾರೋದಲ್ಲ, ಜೋಳ ಬೆಳೆದು ಜೋಳ ಮಾರೋದಲ್ಲ, ಮೌಲ್ಯವರ್ಧನೆಗೆ ತೋಟಗಾರಿಕೆ ಮತ್ತೆ ಏನು ಸೀರಿಯಲ್ಸ್ ಇದಾವೆ, ಸಿರಿಧಾನ್ಯಗಳಿದಾವೆ, ಅವೆಲ್ಲನೂ ಬಳಸ್ಕೊಂಡು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ, ಸೊ ಈ FPOs ರೈತ ಉತ್ಪಾದಕ ಸಂಸ್ಥೆಗಳನ್ನು ಬಳಸ್ಕೊಂಡು ನಾವು ಅದನ್ನೆಲ್ಲ ರೈತರಿಗೆ ಎಂಪವರ್ ಮಾಡೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದು. ನಾವು ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಇದೆ. ಒಂದು ತರಬೇತಿಗಳಿರ್ಬೋದು, ವರ್ಷಕ್ಕೊಂದು ನಾವು ಕೃಷಿ ಮೇಳ ಮಾಡ್ತೀವಿ. ಆಮೇಲೆ ಅನೇಕ ಕ್ಷೇತ್ರೋತ್ಸವಗಳು ನಡೀತಾನೆ ಇರ್ತವೆ. ಹೊಸ ತಂತ್ರಜ್ಞಾನಗಳು ಬಂದಾಗ ರೈತರಲ್ಲಿ ಕ್ಷೇತ್ರೋತ್ಸವ ನಡೀತವೆ. ಕ್ಷೇತ್ರೋತ್ಸವ ನಡೆದ ಸಂದರ್ಭದಲ್ಲಿ ಆ ಸುತ್ತಮುತ್ತ ರೈತರನ್ನ ಕರೆಸಿಬಿಟ್ಟು ಆ ಹೊಸ ತಂತ್ರಜ್ಞಾನದ ಅನುಕೂಲಗಳ ಬಗ್ಗೆ ಮಾಹಿತಿ ಕೊಡೋದ್ರಿಂದ ನಿರಂತರವಾಗಿ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ನಾನು 18,000 ರೈತರ ಒಂದು ಮೊಬೈಲ್ ಸಂಖ್ಯೆ ನನ್ನ ಮೊಬೈಲ್ ಇದ್ದಾವೆ. ನನ್ನ ಯೋಜನೆ ಇದೆ, ಈ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬರು ಅಧಿಕಾರಿಗಳು ಕನಿಷ್ಠ 1,000 ಜನ ರೈತರ ಜೊತೆಗೆ ನಿರಂತರ ಸಂಪರ್ಕ ಇರಬೇಕು. ಈ ನಿಟ್ಟಿನಲ್ಲಿ ಒಂದು 5-6 ಲಕ್ಷ ಜನ ರೈತರ ಜೊತೆಗೆ ಸಂಪರ್ಕ ಇದ್ದು ಬರೀ ಈ ವಿಶ್ವವಿದ್ಯಾಲಯದ ತಂತ್ರಜ್ಞಾನಗಳಷ್ಟೇ ಅಲ್ಲ, ಸರ್ವಿಸ್ಗಳಷ್ಟೇ ಅಲ್ಲ, ಬೇರೆ ಬೇರೆ ಸಂಸ್ಥೆಗಳು ಬೇರೆ ವಿಶ್ವವಿದ್ಯಾಲಯಗಳ ಉಪಯುಕ್ತ ಮಾಹಿತಿಗಳನ್ನ ನಿರಂತರವಾಗಿ ರೈತರಿಗೆ ತಲುಪಿಸುವಂತ ವ್ಯವಸ್ಥೆನಲ್ಲಿ ನಾನು ತಕ್ಷಣವೇ ಕ್ರಮ ತಗೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು. ಪ್ರತಿಯೊಬ್ಬ ಕೃಷಿ ಪದವೀಧರ, ತೋಟಗಾರಿಕೆ ಪದವೀಧರ ಬಹಳಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಆಮೇಲೆ ರೈತರಿಂದ ನೇರವಾಗಿ ಅವರ ಹಣ್ಣು ಮತ್ತೆ ಬೇರೆ ತರಕಾರಿಗಳನ್ನ ಕೊಂಡ್ಕೊಂಡು ಮೌಲ್ಯವರ್ಧನೆ ಮಾಡಿ ಉತ್ತಮವಾದ ರೀತಿಯಲ್ಲಿ ಇವತ್ತು ದೊಡ್ಡ ಉದ್ದಿಮೆದಾರರಾಗಿದ್ದಾರೆ. ಇವರು ಕೃಷಿ ಪದವಿ ಮಾಡ್ಕೊಂಡು ಬರೀ ಸರ್ಕಾರಿ ಕೆಲಸಕ್ಕೆ ಕಾಯೋದನ್ನೇ ಬಿಟ್ಟು ಅದು ಸಿಕ್ಕರೆ ಹೋಗ್ಲಿ, ಬೇರೆಯವರೆಲ್ಲ ಸ್ವಉದ್ಯೋಗಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಅದರಿಂದ ತಾವು ಉದ್ದಿಮೆದಾರರ ಜೊತೆಗೆ ಅನೇಕ ಜನರಿಗೆ ಉದ್ಯೋಗ ಕೊಟ್ಟು ಈ ಕೃಷಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆ ಅವ್ರದೇ ಆದ ರೀತಿ ಕೊಡುಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮಲ್ಲಿ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭ ಆಗಬೇಕಾದ್ರೆ ಸ್ಥಳೀಯರಿಗೆ ನೌಕರಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ನೀವು ಸಹ ಈಗಷ್ಟೇ ಮಾತಾಡಿದ್ವಿ. ಆದರೆ ಅದರಲ್ಲಿ ವಂಚಿತರಾಗಿ ಬಹಳಷ್ಟು ಆಪಾದನೆಗಳು ಈ ಯೂನಿವರ್ಸಿಟಿಯಲ್ಲಿದೆ, ಸ್ಥಳೀಯವಾಗಿರೋರನ್ನ ತಗೊಳ್ತಿಲ್ಲ ಅನ್ನುವಂಥದ್ದು. ಹಾಗಾಗಿ ನೀವು ಬಂದ ನಂತರನಾದರೂ ಆ ಒಂದು ಸಮಸ್ಯೆಗಳ ಬಗ್ಗೆ ಪರಿಹಾರ ಕೊಡ್ತೀರಾ ಹೇಗೆ ಅಂತ ಬಹಳ ನಿರೀಕ್ಷೆಯಲ್ಲಿದ್ದಾರೆ ಈ ಭಾಗದ ಜನರು. ಸರ್ಕಾರದ ವ್ಯವಸ್ಥೆನಲ್ಲಿ ಆಲ್ರೆಡಿ ಮೀಸಲಾತಿಗಳು ಅವೆಲ್ಲ ಇದಾವೆ, ಆಮೇಲೆ ಮೆರಿಟ್ ಮೇಲೆ ಕೊಡೋದಕ್ಕೂ ಇದೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಸಾಧ್ಯತೆ ಇದೆ. ಯಾಕಂದ್ರೆ ನಾನು ನೋಡಿದ್ದೀನಿ, ನಮ್ಮ ಸಂಸ್ಥೆನಲ್ಲೂ ಸಹಿತ ಮನೆಗೊಬ್ಬರಿಗೆ ಜಾಬ್ ಕೊಡಬೇಕು ಅಂತೇಳಿ ಅವರು ಏನು 700 ಎಕರೆ ಜಮೀನನ್ನ ರೈತರಿಂದ ಅಕ್ವೈರ್ ಮಾಡಿದಾಗ ಕೊಟ್ಟದ್ದಕ್ಕೆ ಏನೋ
ಹಿಂದೆಲ್ಲ ಕೊಟ್ಟಿರೋ ನಿದರ್ಶನಗಳಿದಾವೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ನಿಯಮಗಳೆಲ್ಲ ಬದಲಾವಣೆ ಆಗಿರೋದ್ರಿಂದ ಕನಿಷ್ಠ ಏನಾದರೂ ಒಂದಿಷ್ಟು ಮೀಸಲಾತಿನ ಇಲ್ಲಿ ಸುತ್ತಮುತ್ತ ಯಾರ್ಯಾರು ಜಮೀನು ಕೊಟ್ಟಿದ್ದಾರೆ ಅವ್ರ ಮಕ್ಕಳಿಗೆ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಟ್ಟದಲ್ಲಿ ನಾನು ಪ್ರಯತ್ನ ಮಾಡಿ ಅವ್ರು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ವಿಶೇಷವಾದ ಒಂದು ಯೋಜನೆಗಳು ತರೋ ಮುಖಾಂತರ ಇರ್ಬೋದು, ಸರ್ಕಾರಿ ಯೋಜನೆಗಳಲ್ಲಿ ಅವರಿಗೆ ಜಾಸ್ತಿ ಪ್ರಮಾಣದಲ್ಲಿ ಒತ್ತು ಕೊಡುವಂಥದ್ದು ಇರ್ಬೋದು, ಅದನ್ನೆಲ್ಲ ನಾನು ದಿನಗಳಲ್ಲಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪಥ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ BD ರವಿಕುಮಾರ್.